ನಿನ್ನಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲಮ್ಮ. ಸಕ್ಕದಾಗಿ ಆಕ್ಟ್ ಮಾಡಿದೆ, ನಿಜವಾಗ್ಲೂ ಸೂಪರ್. ಥ್ಯಾಂಕ್ ಯು ಮೇಡಮ್. ಅದರಲ್ಲೂ ಅಷ್ಟು ದೊಡ್ಡ ಡೈಲಾಗ್ನ ಒಂದೇ ಟೇಕಲ್ಲಿ ಹೇಳಿದೆಯಲ್ಲ, ಬಹಳ ಖುಷಿ ಆಯ್ತಮ್ಮ. ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್. ನಮ್ ಮೇಡಮ್ ಅಂದ್ರೆ ಸುಮ್ಮನೆ ಮೇಡಮ್, ಅವ್ರು ಬೈ ಬರ್ತಾ ಸ್ಟಾರ್ ಮೇಡಮ್. ನೀವೇ ನೋಡಿದ್ರಲ್ಲ ಮೇಡಮ್. ಹೌದೌದು, ಇವ್ರನ್ನ ಏನೋ ಅನ್ಕೊಂಡಿದ್ದೆ ನಾನು. ಮೇಡಮ್, ಈ ತರ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಬಗ್ಗೆ ಇಷ್ಟೊಂದು ಹೊಗಳ್ತಿರೋರು ನಿನ್ನೆ ಯಾಕೆ ಅಷ್ಟೊಂದು ಕೆಟ್ಟದಾಗ ಮಾತಾಡಿದ್ರಿ? ಅದಕ್ಕೆಲ್ಲ ಒಂದು ಕಾರಣ ಇದೆಮ್ಮ. ನೀನು ಸರಿ ಇಲ್ಲ, ಬೇಕಂತಾನೆ ಶೂಟಿಂಗ್ ಲೇಟ್ ಆಗಿ ಬಂದೆ ಅಂತ ಯಾರೋ ಒಬ್ರು ಹಿಂಗೆ ಹಾಕೊಟ್ರು. ಆ ಕೋಪದಲ್ಲಿ ಒಂಚೂರು ಹಂಗೆ ಮಾಡ್ಬಿಟ್ಟೆಮ್ಮ. ಸಾರಿ, ಬೇಜಾರು ಮಾಡ್ಕೊಬೇಡ. ಇರ್ಲಿ ಮೇಡಮ್, ಪರವಾಗಿಲ್ಲ. ಅಷ್ಟಕ್ಕೂ ನನ್ನ ಬಗ್ಗೆ ಇಷ್ಟೊಂದು ನೆಗೆಟಿವ್ ಆಗಿ ಹೇಳಿದ್ ಯಾರು ಮೇಡಮ್? ಹೋಗ್ಲಿ ಬಿಡಮ್ಮ, ಇವಾಗ ಅದೆಲ್ಲ ಯಾಕೆ ನೋಡು. ನಾನು ಅವ್ರ ಹೆಸರು ಹೇಳೋದು, ನೀನೋಗಿ ಅವ್ರ ಹತ್ರ ಜಗಳ ಆಡೋದು, ಇದೆಲ್ಲ ಯಾಕೆ ಬೇಕು? ಹೆಂಗಿದ್ರು ಶೂಟಿಂಗು ಸ್ಮೂತ್ ಆಗಿ ಸ್ಟಾರ್ಟ್ ಆಗಿದೆ, ಹಂಗೆ ಕಂಟಿನ್ಯೂ ಆಗ್ಬಿಡ್ಲಿ. ಪ್ರಭು ಸರ್ ಎಲ್ಲ ಓಕೆನಾ? ಬಂದೇರಿ. ಏನೋ ಅರವಿಂದು, ಇವಳು ಗುರಾಯಿಸ್ತಿರೋದ್ ನೋಡಿದ್ರೆ ಯಾಕೋ ನಮ್ಮೇಲೆ ಅನುಮಾನ ಬಂದಿರೋ ಆಗಿದೆ. ಅದಕ್ಕೆ ರೂಪ ಏನಾದ್ರು ಕೇಳಿದ್ರೆ ಏನೋ ಒಂದು ಹೇಳ್ಬಿಟ್ಟು ಬಚಾವ್ ಆಗ್ತೀನಿ. ನೀವು ಸಪೋರ್ಟ್ ಮಾಡಿ ಅದಕ್ಕೆ, ಆಯ್ತಾ? ಆಯ್ತು ಬಿಡಪ್ಪ, ನಾನ್ ಬಂದಿರೋದೇ ನಿನ್ ಬಚಾವ್ ಮಾಡಕ್ಕಲ್ವಾ. ಸೌಂದರ್ಯ ಏನ್ ಕರೆದಿದ್ದು? ಹಸುವಿಂದ ಸಾಯ್ತಾ ಇದ್ದೀನಿ. ಆರ್ಡರ್ ಮಾಡಿರೋ ಫುಡ್ ಇನ್ನೂ ಬಂದಿಲ್ಲ. ಅಯ್ಯೋ ಸೌಂದರ್ಯ, ನಾನು ಅದಕ್ಕೋಸ್ಕರನೇ ಕೆಳಗಡೆ ಬಾಗ್ಲ ಹತ್ರನೇ ಕಾಯ್ತಾ ಇದ್ದೆ. ಚಿರು ಬಂದು ಹೇಳ್ದ, ಚಿಕ್ಕಮ್ಮ ನಿಮ್ ನಂಬರ್ ಕೊಟ್ಟಿದ್ದೀನಿ, ಫುಡ್ ಬಂದ ತಕ್ಷಣ ನೀವು ರಿಸೀವ್ ಮಾಡ್ಕೊಳ್ಳಿ ಅಂತ. ನೀನ್ ಅಷ್ಟೊಂದು ಕರೆದ್ಬಿಟ್ಟೆ. ಆಗ್ಲೇ ಅಣ್ಣನಿಗೂ ಹೋಗಿ ಚಿರುನ್ ಕೇಳ್ಕೊಂಡ್ ಬಾ ಅಂತ ಹೇಳ್ದೆ. ಅವನು ಈ ಕಡೆ ತಿರುಗಿ ನೋಡ್ಲಿಲ್ಲ. ನೀವು ಅಷ್ಟೇ, ಈ ಮನೆ ಯಾರಿಗೂ ನನ್ನ ಮೇಲೆ ಕೇರ್ ಕನ್ಸನ್ ಅನ್ನೋದೇ ಇಲ್ಲ. ನೀವೆಲ್ಲರೂ ಅವಳು ಮಾಡಿದ್ದನ್ನ ಹೊಟ್ಟೆ ತುಂಬಾ ತಿಂದಿದ್ದೀರಲ್ಲ, ಅದಕ್ಕೆ ನನ್ನ ಸಂಕಟ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಅಯ್ಯೋ ಹಾಗನ್ಬೇಡ ಸೌಂದರ್ಯ, ನೀನ್ ತಿಂದಿಲ್ಲ ಅಂತ ನಾನು ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ. ಅದು ಅಲ್ಲದೆ ಆ ಮುದ್ದೆ ಸಿಮೆಂಟ್ ಕಲ್ ತರ ಇತ್ತು. ನೀನ್ ತಿಂದೇ ಇರೋದೇ ತುಂಬಾ ಒಳ್ಳೇದಾಯ್ತು. ನಾನು ತಿಂದು ನನ್ನ ಹೊಟ್ಟೆನೆ ಕೆಟ್ಟೋಗಿದೆ. 10 ನಿಮಿಷಕ್ಕೆ ನೀರು ಕುಡಿತಿದ್ದೀನಿ. ಆಗ್ಲೇ ಏನ್ ಬೇಕು ಹೇಳಿ ಮಾಡ್ಕೊಡ್ತೀನಿ ಅಂದೆ, ನನ್ನನ್ನ ಬೈಕ್ ಕಳಿಸ್ದೆ. ಈಗ ನನ್ ಕಷ್ಟನೇ ಅರ್ಥ ಮಾಡ್ಕೊಳಲ್ಲ ಅಂತಿದೀಯಲ್ಲ. ಈಗ ಮಾತ್ ನಿಲ್ಸಿ, ಮೊದಲು ನಾನು ತಿನ್ನೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ.